ನನ್ನೆಲ್ಲ ಕೇಳುವ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ಹೌದು, ಚಿತ್ರದಲ್ಲಿ ಕಾಣುತ್ತಿರುವಂತೆ ನಾನು ಈ ವಿಡಿಯೋದಲ್ಲಿ ಹೇಳ ಹೊರಟಿರುವುದು ವಿನಾಯಕನ ಬಗೆಗೆ. ಆದರೆ ಆತನ ಕಥೆಯನ್ನಲ್ಲ, ಆತ ನಮಗೆ ಏನೆಲ್ಲ ತಿಳಿಸಿಕೊಡಲಿದ್ದಾನೆ ತನ್ನ ವಿಶಿಷ್ಟವಾದ ರೂಪದಿಂದ ಎಂಬುದರ ಬಗೆಗೆ. ಹೌದು, ವಿನಾಯಕ ತನ್ನ ವಿಶಿಷ್ಟವಾದ ದೇಹದ ರೂಪದಿಂದಲೇ ನಮಗೆ ವ್ಯಕ್ತಿತ್ವ ವಿಕಸನದ ಪಾಠಗಳನ್ನು ತಿಳಿಸಿಕೊಡಲಿದ್ದಾನೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಗೊಳ್ಳಲು ಯಾವೆಲ್ಲ ಗುಣಲಕ್ಷಣಗಳು ಅತ್ಯವಶ್ಯಕ ಎಂಬುದನ್ನು ನಮಗೆ ತಿಳಿಸಿಕೊಡಲಿದ್ದಾನೆ. ಆತನ ರೂಪವಾದರೂ ಹೇಗಿದೆ ಹೇಳಿ? ಆತನಿಗೆ ಮನುಷ್ಯ ದೇಹ, ಆದರೆ ತಲೆ ದೊಡ್ಡದಾದಂಥದ್ದು, ಆನೆಯದ್ದು. 2 ಸಣ್ಣದಾದ ಕಣ್ಣುಗಳು, 2 ದೊಡ್ಡದಾದ ಕಿವಿಗಳು, 1 ಸಣ್ಣದಾದ ಬಾಯಿ, ಉದ್ದವಾದ ಸೊಂಡಿಲು, 2 ಹೊರಗಿನ ದಂತಗಳು, ಆದರೆ ಅದು ಸಂಪೂರ್ಣವಲ್ಲ, 1 ಮುರಿದಂತಹ ದಂತ. ಇದಿಷ್ಟು ಆತನ ವಿಶಿಷ್ಟ ರೂಪಗಳು. ಆದರೆ ಸತ್ಯವೇನೆಂದರೆ, ಆ ವಿಶಿಷ್ಟ ರೂಪದಿಂದಲೇ ಆತ ನಮಗೆ ಹೇಳ ಹೊರಟಿರುವುದು ವ್ಯಕ್ತಿತ್ವ ವಿಕಸನದ ಪಾಠಗಳನ್ನು. ಹೌದು, ಆತನ 1ನೆಯ ವಿಶಿಷ್ಟ ರೂಪ ದೊಡ್ಡದಾದ ತಲೆ. ಆತ ದೊಡ್ಡದಾದ ತಲೆಯ ಮುಖಾಂತರ ತಿಳಿಸಿಕೊಡುತ್ತಿರುವುದು ಒಬ್ಬ ವ್ಯಕ್ತಿ ದೊಡ್ಡದಾದ ಆಲೋಚನೆ, ದೊಡ್ಡದಾದ ಗುರಿಯನ್ನು ಹೊಂದಿರಬೇಕು. ನಮಗೆ ತಿಳಿದಿದೆ, ವ್ಯಕ್ತಿತ್ವ ವಿಕಸನದ 1ನೆಯ ಪಾಠ ಅದೇನೆಂದರೆ ಥಿಂಕ್ ಬಿಗ್. ಅದು ದೊಡ್ಡದಾದ ಆಲೋಚನೆ. ಯಾವ ವ್ಯಕ್ತಿ ದೊಡ್ಡದಾದ ಆಲೋಚನೆಯನ್ನ ಮಾಡುವ ಶಕ್ತಿಯನ್ನ ಹೊಂದಿದ್ದಾನೋ ಆತನಲ್ಲಿ ವ್ಯಕ್ತಿತ್ವ ವಿಕಸನಗೊಂಡಿದೆ ಎಂದು ಅರ್ಥವಾಗುತ್ತದೆ. ಹೌದು, ಯಾವ ವ್ಯಕ್ತಿ ದೊಡ್ಡದಾದ ಗುರಿಯನ್ನ ಹೊಂದಿರುತ್ತಾನೋ ಆತನಿಂದ ಈ ಸಮಾಜಕ್ಕೆ ಒಳ್ಳೆಯದು ಆಗುವುದಿದೆ. ಹೌದು, ಯಾವ ವ್ಯಕ್ತಿಯಲ್ಲಿ ಉತ್ತಮ ಮತ್ತು ದೊಡ್ಡದಾದ ಆಲೋಚನೆ ಆತನನ್ನ ಬೆಳೆಸುವುದಷ್ಟೇ ಅಲ್ಲದೆ ಈ ಸಮಾಜದ ಜನತೆಗೆ ಸಹಾಯ ಮಾಡಲಿದೆ. ಒಬ್ಬ ಸಣ್ಣ ಗುರಿಯನ್ನ ಹೊಂದಿದ ವ್ಯಕ್ತಿ ಅಪರಾಧವೆಸಗಿದಂತೆ ಎಂದು ಹೇಳಲಾಗುತ್ತದೆ. ಕಾರಣ, ಆತ ಮಾತ್ರ ಬೆಳೆಯಬಲ್ಲ ಹೊರತು ಜಗತ್ತಿಗೆ ಆತನಿಂದ ಅತ್ಯುನ್ನತ ಸಹಾಯ ಯಾವುದು ಆಗುವುದು ಇರುವುದಿಲ್ಲ. ಮತ್ತು ಅದು ಅಪರಾಧ, ಏಕೆಂದರೆ ಆತನನ್ನ ಆತ ಕೊಂಡುಕೊಂಡಂತೆ. ಏಕೆಂದರೆ ನಮಗೆ ಗೊತ್ತಿದೆ, ಆತ್ಮಶಕ್ತಿ, ಮನೋಶಕ್ತಿ ಅತ್ಯಂತ ದೊಡ್ಡದಾದದ್ದು. ನಾವು ಸಣ್ಣದಕ್ಕೆ ಇರಿಸಿದರೆ ಅದು ಸಣ್ಣದಾಗಿಯೇ ಇರುತ್ತದೆ. ಈ ರೀತಿಯಲ್ಲಿ ಗಣಪ ಹೇಳುತ್ತಿರುವುದು ದೊಡ್ಡ ಆಲೋಚನೆಯನ್ನ ಹೊಂದಿ, ದೊಡ್ಡ ಗುರಿಯನ್ನ ಹೊಂದಿ, ದೊಡ್ಡ ಸಾಧನೆ ಕಡೆಗೆ ಮುನ್ನಡೆಯಿರಿ ಎಂದು. ಹೀಗೆ ಇನ್ನೂ ಯಾವುದನ್ನ